ಸ್ವಾಮಿ, ಮಧುರವಾಗಿರುವಂತ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೆ ನಮಗೆ ಕೃಪೆ ತೋರಿದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮನ್ನು ಆಶೀರ್ವಾದ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕೂಡಿ ಈ ಒಂದು ಜೂಮ್ ಪ್ರಾರ್ಥನಾ ಕೂಟದಲ್ಲಿ ಕೂಡಿ ಬಂದಂತ ಎಲ್ಲಾ ದೇವರ ಸೇವಕರಿಗೂ ಹಾಗೂ ಎಲ್ಲಾ ಒಂದು ದೇವಚನರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಂತ ಮಧುರವಾದ ನಾಮದಲ್ಲಿ ನಾನು ಈ ಮುಂಜಾನೆ ವೇಳೆಯ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಜನರೇ, ನಾವು ದಿನಕ್ಕೆ ಒಬ್ಬ ಮಿಷನರಿಗಳ ಜೀವನ ಚರಿತ್ರೆಯನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಈ ದಿನ ನನಗೆ ಒಂದು ಕೊಡಲ್ಪಟ್ಟಂತ ಒಂದು ಮಿಷನರಿಗಳ ಒಂದು ಜೀವನ ಚರಿತ್ರೆ, ಮಾರ್ಟಿನ್ ಡಿ ಪೊರೇಸ್ ಎಂಬುವ ಒಬ್ಬ ದೇವರ ಸೇವಕರ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಪ್ರಾರಂಭ ಮಾಡೋದಕ್ಕೆ ಮೊದಲು ಇವರ ಒಂದು ಏನು ಕುರಿತಾಗಿ ನಾವು ಧ್ಯಾನ ಮಾಡೋದಕ್ಕೆ ಮೊದಲು ಬೈಬಲ್ ಇಂದ ಒಂದು ವಚನವನ್ನ ಓದಿಕೊಳ್ಳೋಣ. ಹೊಸ ಒಡಂಬಡಿಕೆಯ ಭಾಗದಿಂದ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಎಲ್ಲರೂ ಕೂಡ ತಿರುಗಿಸಿ, ನಿಮ್ಮ ಕೈಲಿರುವಂತಹ ಸತ್ಯವೇದವನ್ನು ತಿರುಗಿಸಿ ಈ ವಾಕ್ಯವನ್ನ ನೋಡಿಕೊಳ್ಳೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ನಾನೇ ಓದ್ತೇನೆ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ದೇವರಿಗೆ ಸ್ತೋತ್ರ. ಈ ಒಂದು ವಾಕ್ಯ ಇವರ ಒಂದು ಸೇವೆಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಇವರ ಮೇಲೆ ಈ ವಾಕ್ಯ ಬಹಳಷ್ಟು ಪ್ರೇರೇಪಣೆ ನೀಡಿದೆ ಎಂಬುದಾಗಿ ಇದನ್ನ ನಾವು ಕಂಡುಕೊಳ್ಳುವರಿದ್ದೇವೆ. ದೇವರ ಜನರೇ, ಮಾರ್ಟಿನ್ ಡಿ ಪೊರೇಸ್ ಇವರ ಒಂದು ಜೀವನದ ಕುರಿತಾಗಿ ನಾವು ನೋಡುವಾಗ, ಇವರು ಡಿಸೆಂಬರ್ 9ನೇ ತಾರೀಕು 1579ನೇ ವರ್ಷದಲ್ಲಿ ಇವರು ಪೆರುವಿನ ಲೀಮಾದಲ್ಲಿ ಜನಿಸ್ತಾ ಇದ್ದಾರೆ. ಈಗ ಏನು ಪೆರು ಅಂತ ಒಂದು ದೇಶ ಇದೆ ಅಲ್ವಾ, ಇದು ಸೌತ್ ಆಫ್ರಿಕಾ ಕಂಟ್ರೀಸ್ ಅಲ್ಲಿ ಬರ್ತಾ ಇದೆ. ಪೆರುವಿನ ಲೀಮಾದಲ್ಲಿ ಇವರು ಜನಿಸ್ತಾ ಇದ್ದಾರೆ. ಇವ್ರ ತಂದೆ ಒಬ್ಬ ಸ್ಪ್ಯಾನಿಷ್ ಅಂದ್ರೆ ನಮ್ಗೆ ಏನು ಇಂದಿನ ಕಾಲದಲ್ಲಿ ಪ್ರಪಂಚವನ್ನು ಆಳಿದಂತ ಹಲವು ಒಂದು ಏನು ಸಾಮ್ರಾಜ್ಯಗಳಿದಾವಲ್ಲ, ಅದರಲ್ಲಿ ಒಂದು ಸ್ಪ್ಯಾನಿಷ್ ಸಾಮ್ರಾಜ್ಯ. ನಮ್ಗೆ ಗೊತ್ತಿರುವಂತೆ ಡಚ್ಚು, ಬ್ರಿಟಿಷು, ಸ್ಪ್ಯಾನಿಷ್ ಇವೆಲ್ಲ ಕೂಡ ಪ್ರಪಂಚವನ್ನು ಆಳಿದಂತ ಒಂದು ದೇಶಗಳಾಗಿದ್ದಾವೆ. ಇವ್ರ ತಂದೆ ಒಬ್ಬ ಸ್ಪ್ಯಾನಿಷ್ ಅಂದ್ರೆ ಒಬ್ಬ ಯುರೋಪಿಯನ್. ಇವರು ಅವ್ರ ತಂದೆ ಹೆಸರು ಡಾನ್ ಜುವಾನ್ ಡಿ ಪೊರೇಸ್ ಎಂಬುದಾಗಿ. ಡಾನ್ ಜುವಾನ್ ಡಿ ಪೊರೇಸ್. ಇವ್ರ ತಾಯಿ ಸ್ವತಂತ್ರ ಆಫ್ರಿಕನ್ ಒಂದು ಬುಡಕಟ್ಟು ಮಹಿಳೆ. ಅವರ ಹೆಸರು ಅನಾ ವೆಲ್ಕ್ವೇಜ್ ಅಂತ ಹೇಳ್ಬಿಟ್ಟು ಇದೆ ಅವರ ಹೆಸರು, ಅನಾ ವೆಲ್ಕ್ವೇಜ್. ಇವರೊಬ್ಬ ಆಫ್ರಿಕನ್ ಬುಡಕಟ್ಟು ಒಬ್ಬ ಸ್ತ್ರೀ ಆಗಿದ್ದಾಳೆ. ಈ ಒಂದು ದಂಪತಿಗಳಿಗೆ ಮಾರ್ಟಿನ್ ಡಿ ಪೊರೇಸ್ ಅವರು ಜನಿಸ್ತಾ ಇದ್ದಾರೆ. ಈ ಮಾರ್ಟಿನ್ ಡಿ ಪೊರೇಸ್ ಅವರು ಒಬ್ಬ ಮಿಶ್ರ ಜನಾಂಗೀಯ ಪರಂಪರೆಯು ಉಳ್ಳವರಾಗಿದ್ರು. ಮಿಶ್ರ ಜನಾಂಗ, ತಂದೆ ಯುರೋಪಿಯನ್, ತಾಯಿ ಒಂದು ಆಫ್ರಿಕನ್ ಮಹಿಳೆ. ಆದ್ರಿಂದ ಇವರು ಜನಿಸುವಾಗ ಏನಾಗ್ತಾ ಇದೆ ಅಂದ್ರೆ, ಇವರು ಎರಡು ತಂದೆ ಬಿಳಿಯರು, ತಾಯಿ ಕಪ್ಪು ವರ್ಣದ ಜನಾಂಗ. ಇವರು ಮಿಶ್ರ ವರ್ಣ ಜನಾಂಗಿಯಾಗಿ ಇವರು ಜನಿಸ್ತಾ ಇದ್ದಾರ. ಇವರು ಹಾಗೆ ಇರುವುದ್ರೆ ಒಂದು ರೀತಿಯಾಗಿ ನಿಗ್ರೋ ಜನ ತರ, ನಿಗ್ರೋ ಸಂಧಿಯನ್ನು ಕರೆಯುವಂತ ಒಂದು ಜನಾಂಗ ಇದೆಯಲ್ಲ, ಬುಡಕಟ್ಟು ಜನಾಂಗ, ಆ ರೀತಿಯಂತ ಒಂದು ಜನಾಂಗಕ್ಕೆ ಸೇರಿದವರು ಇವರು. ಅದರಿಂದ ಇವ್ರನ್ನ ಒಂದು ತಾರತಮ್ಯಕ್ಕೆ ಒಳಪಡ್ತಾ ಇದ್ದಾರೆ. ಇವರು ತಮ್ಮ ಜೀವನದಲ್ಲಿ ತಾರತಮ್ಯವನ್ನ ಎದುರಿಸ್ತಾರೆ. ತಾರತಮ್ಯ ಅಂದ್ರೆ ದೇವ್ರ ಮಕ್ಕಳೇ, ಆ ರೀತಿಯಾಗಿ ಇರುವವ್ರನ್ನ ಸಹಜವಾಗಿ ಲೋಕದಲ್ಲಿ ಹೇಗೆ ನೋಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಅಂತ ಒಂದು ತಾರತಮ್ಯಕ್ಕೆ ತಂದೆ ಅವರೊಬ್ಬ ಬಿಳಿ ಜನಾಂಗ, ಮತ್ತೆ ಆ ಕುಟುಂಬದಲ್ಲಿ ಇವ್ರನ್ನ ಬಹಳಷ್ಟು ತಾರತಮ್ಯದಿಂದ ಅವ್ರು ನೋಡಿರ್ಬೋದು. ಅದು ಮಾತ್ರ ಬಹಳ ತಾರತಮ್ಯವನ್ನು ಎದುರಿಸ್ತಾರೆ ಇವ್ರ ಜೀವನದಲ್ಲಿ, ಕಪ್ಪು ವರ್ಣೀಯರು ಎಂಬುದಾಗಿ. ಮತ್ತು ಇನ್ನೊಂದು ವಿಷಯ ಏನೆಂಬುದಾಗಿ ನೋಡುವಾಗ, ಇವರ ತಂದೆ ಅಂದ್ರೆ ಮಾರ್ಟಿನ್ ಅವರ ತಂದೆ ಜೀವನದ ಪ್ರಾರಂಭದಲ್ಲಿಯೇ ಕುಟುಂಬವನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅಂದ್ರೆ ಇವ್ರ ತಾಯಿಯನ್ನ, ಮಕ್ಕಳನ್ನ ಎಲ್ಲರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ತ್ಯಜಿಸ್ಬಿಡ್ತಾರೆ. ಅಂದ್ರೆ ಮೇ ಬಿ ಅವರನ್ನ ಬೇರೆ ರೀತಿಯಾಗಿ ಅವರು
ನೋಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಈ ಒಂದು ಘಟನೆ ಮಾರ್ಟಿನ್ ಅವರ ಕುಟುಂಬದ ಮೇಲೆ ಬಹಳಷ್ಟು ತೀವ್ರತರವಾಗಿ ಪರಿಣಾಮ ಬೀಳ್ತತೆ ಮತ್ತು ಈ ಕುಟುಂಬ ತೀವ್ರವಾದಂತ ಒಂದು ಬಡತನದಲ್ಲಿ ಸಿಕ್ಕಾಕೊಳ್ತತೆ. ಯಾರ್ದು? ಮಾರ್ಟಿನ್ ಡಿ ಪೊರೆಸ್ ಅವರ ಕುಟುಂಬ ಬಡತನದಲ್ಲಿ ಸಿಕ್ಕಾಕೊಳ್ತದೆ. ಈ ಸವಾಲುಗಳ ಹೊರತಾಗಿಯೂ ಮಾರ್ಟಿನ್ ಬಡವರ ಬಗ್ಗೆ ಹೃದಯ ಮತ್ತು ದೇವರ ಮೇಲಿನ ಪ್ರೀತಿಯನ್ನ ಬೆಳೆಸ್ಕೊಂಡ್ರಂತ್ರಿ. ದೇವರಿಗೆ ಸ್ತೋತ್ರ. ಮಾರ್ಟಿನ್ ಡಿ ಪೊರೆಸ್ ಅವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ತಂದೆ ತಮ್ಮನ್ನ ತ್ಯಜಿಸಿ ಹೋಗ್ಬಿಟ್ರು, ಮತ್ತೆ ಇವರು ಒಂದು ಜನಾಂಗೀಯ ತಾರತಮ್ಯಕ್ಕೆ ಒಳಪಡ್ತಾ ಇದ್ದಾರ. ಇಂಥ ಒಂದು ಸವಾಲುಗಳ ಮಧ್ಯದಲ್ಲಿಯೂ ಇವರು ದೇವರ ಮಕ್ಕಳೇ ಗಮನಿಸ್ತೀರಿ, ಬಹಳ ಅದ್ಭುತವಾದಂತ ಒಂದು ವಿಷಯ ಇದು. ಏನಂದ್ರೆ, ಬಡವರ ಬಗ್ಗೆ ದೇವರ ಮೇಲಿನ ಪ್ರೀತಿಯನ್ನ ಬೆಳೆಸ್ಕೊಂಡ್ರು ಎಂಬುದಾಗಿ ನಾವಿಲ್ಲಿ ಗಮನಿಸ್ತೇವೆ. ಈ ದಿನ ನಮಗೆ ಮಾರ್ಟಿನ್ ಅವರ ಜೀವನದಲ್ಲಿ ನಾವು ನೋಡುವಾಗ ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಅವರು ತಾರತಮ್ಯವನ್ನ ಅನುಭವಿಸ್ತಾ ಬಂದಿದ್ದಾರೆ ಮತ್ತು ತಂದೆ ಇಲ್ಲದಂತ ಒಂದು ಎಷ್ಟೋ ಬಡತನದಿಂದ ಅವರು ಬಂದಿದ್ದಾರೆ. ಯಾಕಂದ್ರೆ ಒಬ್ಬ ತಂದೆ ನಿಂತು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಕುಟುಂಬವನ್ನ ಪೋಷಿಸಬೇಕಾಗಿತ್ತು, ಆದ್ರೆ ತಂದೆನೇ ಬಿಟ್ಟು ಹೋಗ್ತಾರೆ. ಅವರು ಮತ್ತೆಷ್ಟು ಬಡತನವನ್ನು ಅನುಭವಿಸಿರ್ಬೋದು. ಚಿಕ್ಕ ವಯಸ್ಸಿನಿಂದಲೇ ಅವ್ರ ಮೇಲೆ ಅದು ಬಹಳವಾಗಿ ಅವ್ರ ಮೇಲೆ ಅದು ಅವ್ರ ಮೇಲೆ ತುಂಬಾ ಗಾಢವಾಗಿ ಅವರು ಅನುಭವಿಸಿದಾರೆ ಆ ಒಂದು ಬಡತನವನ್ನ. ಆದ್ರೂ ಅಂತ ಒಂದು ಸವಾಲುಗಳ ಮಧ್ಯದಲ್ಲಿ ಅವರು ದೇವರ ಪ್ರೀತಿಯನ್ನ ಅರಿತುಕೊಂಡವರಾಗಿ ಬಡವರ ಮೇಲೆ ಆ ಪ್ರೀತಿಯನ್ನ ಬೆಳೆಸಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ದೇವಜನರೇ, ನಮ್ಮ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ನಾವು ಈ ದಿನ ಮಾರ್ಟಿನ್ ಡಿ ಪೊರೆಸ್ ಅವ್ರ ಮೇಲೆ ಅವರ ಕುರಿತಾಗಿ ನಾವು ತಿಳ್ಕೊಳ್ಳುವಾಗ ಅವರು ಹೇಗೆ ಇಂಥ ಒಂದು ಕಷ್ಟಗಳ ಮಧ್ಯದಲ್ಲಿ ಕೂಡ ದೇವರ ಪ್ರೀತಿಯನ್ನ ಅನುಭವಿಸುತ್ತಾ ಬಡವರ ಮೇಲೆ ಅದನ್ನು ಹೇಗೆ ತೋರಿಸೋದನ್ನು ಕಲಿತುಕೊಂಡ್ರು ಎಂಬುದಾಗಿ ನಾವು ಯೋಚನೆ ಮಾಡುತ್ತಾ ನಾವು ಕೂಡ ಆ ದೇವರ ಪ್ರೀತಿಯಿಂದ ನಾವು ಇತರರನ್ನ ಬಡವರನ್ನ ಪ್ರೀತಿಸುವುದನ್ನು ಕೂಡ ಕಲಿತುಕೊಳ್ಳುವಂಥದ್ದು ಬಹಳ ಒಂದು ಒಳ್ಳೆಯದಾಗಿದೆ. ಇವರು ಬಾಲಕರಾಗಿದ್ದಾಗ, ಮಾರ್ಟಿನ್ ಡಿ ಪೊರೆಸ್ ಅವರು ಬಾಲಕರಾಗಿದ್ದಾಗ, ಚಿಕ್ಕ ವಯಸ್ಸಿನಿದ್ದಾಗ ಇವರು ಕ್ಷೌರಿಕ ಶಸ್ತ್ರಚಿಕಿತ್ಸನ ಬಳಿ ಶಿಷ್ಯವೃತ್ತಿಯನ್ನು ಪಡಿತಾ ಇದ್ದಾರೆ. ಅಂದ್ರೆ ಒಂದು ಕ್ಷೌರ ಮಾಡುವಂಥದ್ದು ಅದು ಕೂಡ ಆಗಿನ ಕಾಲದಲ್ಲಿ ಶಸ್ತ್ರಚಿಕಿತ್ಸಾ ಕುರಿತಾಗಿ, ಅದು ಮಾತ್ರ ಅಲ್ಲದೆ ಒಂದು ಟ್ರೀಟ್ಮೆಂಟ್ ತರ ಇದನ್ನ ಅವರು ಶಿಷ್ಯವೃತ್ತಿಯನ್ನ ಪಡಿತಾ ಇದ್ದಾರೆ. ಇದು ತರಬೇತಿ ಪಡೆದ್ರು ಅವರು. ಅಲ್ಲಿ ಅವರು ಕೂದಲು ಕತ್ತರಿಸುವುದು, ಗಾಯಗಳಿಗೆ ಚಿಕಿತ್ಸೆ ನೀಡುವುದು ಮತ್ತು ಗಿಡಮೂಲಿಕೆ ಔಷಧಿಯನ್ನು ಅಭ್ಯಾಸ ಮಾಡುವಂತಹ ಕೌಶಲ್ಯಗಳನ್ನು ಅವರು ಕಲಿತುಕೊಳ್ತಾ ಇದ್ದಾರೆ. ಈ ಕೌಶಲ್ಯಗಳು ಅನಂತರ ಬಡವರಿಗೆ ಸೇವೆ ಸಲ್ಲಿಸುವ ಸಾಧನಗಳಾದವು. ಈ ರೀತಿಯಾಗಿ ಅವರು ಕ್ಷೌರ ಮಾಡುವಂಥದ್ದು, ಅದು ಮಾತ್ರ ಅಲ್ಲದೆ ಶಸ್ತ್ರಚಿಕಿತ್ಸೆ ಅಂದ್ರೆ ಗಾಯಗಳಿಗೆ ಚಿಕಿತ್ಸೆ ಕೊಡುವಂಥದ್ದು ಮತ್ತು ಗಿಡಮೂಲಿಕೆ ಔಷಧಿಯನ್ನ ಇವುಗಳ ಒಂದು ಮೂಲಕ ಚಿಕಿತ್ಸೆ ನೀಡುವಂತ ಒಂದು ಕೌಶಲ್ಯಗಳನ್ನ ಕಲಿತುಕೊಳ್ತಾ ಇದ್ದಾರೆ. ದೇವಚಂದ್ರೆ, ಕೌಶಲ್ಯಗಳನ್ನ ಕಲಿತುಕೊಳ್ಳುವಂಥದ್ದು ಇವು ಮತ್ತು ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಬಹಳ ಒಂದು ಪರಿಣಾಮಕಾರಿಯಾದಂತ ಸೇವೆಗಳಾಗಿ ಮಾರ್ಪಡ್ತವೆ. ನೋಡ್ರಿ, ಈ ಕೌಶಲ್ಯಗಳ ನಂತರ ಬಡವರಿಗೆ ಸೇವೆ ಸಲ್ಲಿಸುವ ಸಾಧನಗಳಾಗಿ ಅವರು ಮಾರ್ಪಡಿಸಿಕೊಳ್ತಾ ಇದ್ದಾರೆ. ಬಡವರಿಗೆ ಇವುಗಳನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅವರು ಸೇವೆ ದೇವರ ಸೇವೆ ಮಾಡೋದಕ್ಕೆ ಇವರು ಹೇಗೆ ಮಿಷನರಿ ಎಂಬುದಾಗಿ ನಾವು ನೋಡುವಾಗ, ಇವರು ಅನೇಕ ದೇಶಗಳಿಗೆ ಹೋಗಿ ಸೇವೆ ಮಾಡಲಿಲ್ಲ. ಆದ್ರೆ ತಮ್ಮ ಸ್ಥಳೀಯ ಸಭೆಯಲ್ಲೇ ಅವರು ಒಬ್ಬ ವಿಶ್ವಾಸಿಯಾಗಿದ್ದುಕೊಂಡು ಒಂದು ಮಿಷನರಿ ಮಟ್ಟದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಒಂದು ಮಿಷನರಿಯ ಗುಣಲಕ್ಷಣಗಳನ್ನು ಹೊಂದಿಕೊಂಡಿದ್ರು ಅವರು. ಮಿಷನರಿ ಎಂಬುದಾಗಿ ನೋಡುವಾಗ ಸುವಾರ್ತೆ ಸೇವೆಯ ಜೊತೆಯಲ್ಲಿ ಲೌಕಿಕವಾದಂತ ಸೇವೆಗಳನ್ನು ಆಗಿರುವಂತದ್ದಾಗಿರುತ್ತದೆ. ಶಿಕ್ಷಣ ನೀಡುವಂಥದ್ದು, ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥದ್ದು ಮತ್ತು ಭೇದ ಭಾವ ತಾರತಮ್ಯಗಳನ್ನು ಹೋಗಲಾಡಿಸುವಂಥದ್ದು, ಮೂಢನಂಬಿಕೆಗಳ ವಿರುದ್ಧವಾಗಿ ಹೋರಾಡುವಂಥದ್ದು, ಬಡವರಿಗೆ ಸಹಾಯ ಮಾಡುವಂಥದ್ದು, ದಿಕ್ಕಿಲ್ಲದವರಿಗೆ ಅನಾಥರಿಗೆ ಸಹಾಯ ಮಾಡುವಂಥದ್ದು, ಇವೇ ಒಂದು ಮಿಷನರಿ ಸೇವೆಗಳು. ಆದ್ರೆ ಇವರು ತಮ್ಮ ಒಂದು ಸ್ಥಳೀಯ ಸಭೆಯಲ್ಲಿ ಅವರು ಇವುಗಳನ್ನೆಲ್ಲವನ್ನ ಕಲಿತುಕೊಂಡು ಅಲ್ಲಿರುವಂತ ಸಭೆಗೂ ಮತ್ತು ಅಲ್ಲಿರುವಂತ ಸಮುದಾಯಕ್ಕೂ ಇದನ್ನ ಅವರು ಒಬ್ಬ ಮಿಷನರಿ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ದೇವಜನರೇ, ದೇವರ ವಾಕ್ಯ ಇವ್ರ ಮೇಲೆ ಬಹಳಷ್ಟು ಪರಿಣಾಮ ಬೀಳ್ತಾ ಇದೆ. ಯೇಸು ಸ್ವಾಮಿ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವರು ಹೊಸ ಒಡಂಬಡಿಕೆಯಲ್ಲಿ ನುಡಿದಂತ ಅನೇಕ ನುಡಿಮುತ್ತುಗಳು ಇವರನ್ನು ಪ್ರೇರೇಪಿಸ್ತಾ ಇದ್ದಾವೆ. ನಿಮ್ಮಂತೆಯೇ ನಿಮ್ಮ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ಯೇಸು ಹೇಳಿದನು. ಈ ಆಜ್ಞೆಯ ಹಿಂದಿನ ಸತ್ಯವೆಂದರೆ ಎಲ್ಲಾ ಜೀವಿಗಳನ್ನು ಪ್ರೀತಿಸಬೇಕು.
ನಮ್ಮ ಸುತ್ತಲಿನ ಜೀವಿಗಳನ್ನು ನಾವು ಪ್ರೀತಿಸದಿದ್ದರೆ ನಮ್ಮ ಅಸ್ತಿತ್ವವು ಅದರ ಅರ್ಥ ಮತ್ತು ಉದ್ದೇಶವನ್ನು ಕಳೆದುಕೊಳ್ಳುತ್ತದೆ. ನೋಡ್ರಿ ದೇವರ ಮಕ್ಕಳೇ, ನಾವು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಿ ಎಂಬುದಾಗಿ ಹೇಳಿದಂತ ಯೇಸು ಸ್ವಾಮಿಯ ಒಂದು ಪವಿತ್ರ ಶ್ರೇಷ್ಠ ರಾಜಾಜ್ಞೆಯನ್ನು ಅರ್ಥ ಮಾಡಿಕೊಳ್ಳೋದಾದ್ರೆ ಅದರ ಒಂದು ಅರ್ಥ ಎಲ್ಲಾ ಜೀವಿಗಳನ್ನು ಪ್ರೀತಿಸಬೇಕು. ನಮ್ಮ ಸುತ್ತಲಿನ ಜೀವಿಗಳನ್ನು ನಾವು ಪ್ರೀತಿಸದಿದ್ದರೆ ನಮ್ಮ ನಿಜವಾದಂತ ಅಸ್ತಿತ್ವವು ಅದರ ಉದ್ದೇಶವನ್ನು, ಅದರ ಅರ್ಥವನ್ನು ಕಳೆದುಕೊಳ್ಳುತ್ತದೆ. ಮಾರ್ಟಿನ್ ಡಿ ಪೋರೆಸ್ ಅವರ ತಾಯಿ ಗುಲಾಮಳಾಗಿರುವುದರಿಂದ ಅವರ ತಂದೆ ಅವರನ್ನು ತ್ಯಜಿಸಿದ್ರಂತ್ರಿ. ಅವರು ಆಗಿನ ಕಾಲದಲ್ಲಿ ನೋಡ್ರಿ ಅವ್ರನ್ನ ಗುಲಾಮರನ್ನಾಗಿ ಈ ಒಂದು ನಿಗ್ರೋಸ್ ಮತ್ತು ಆಫ್ರಿಕಾ ಕಂಟ್ರೀಸ್ ಅಲ್ಲಿರುವಂತ ಈ ಒಂದು ಲೀಮಾದಲ್ಲಿ ಪೆರು ದೇಶ, ಈ ಸ್ಥಳದಲ್ಲಿರುವಂತ ಜನರನ್ನೆಲ್ಲ ಪ್ರಪಂಚದ ದೇಶಗಳವರು ಗುಲಾಮರನ್ನಾಗಿ ತೆಗೆದುಕೊಂಡು ಹೋಗ್ಬಿಡ್ತಾ ಇದ್ರು, ಮಾರ್ಬಿಡ್ತಾ ಇದ್ರು, ಕೊಂಡುಕೊಳ್ತಾ ಇದ್ರು. ಆ ಪ್ರಜೆಗೆ ಸೇರಿದಂತವ್ರು ಇವರ ತಾಯಿ. ಅದರಿಂದಲೇ ಇವರ ತಂದೆ ಇವರನ್ನ ತ್ಯಜಿಸ್ತಾ ಇದ್ದಾರ. ಬಡತನ ಮತ್ತು ಜನಾಂಗೀಯ ತಾರತಮ್ಯವು ಅವರ ಜೀವನವನ್ನು ಕಷ್ಟಕರವಾಗಿಸಿತು. ಆ ಕಷ್ಟಗಳ ಹೊರತಾಗಿಯೂ ಮಾರ್ಟಿನ್ ಅವರ ಹೃದಯ ಬಾಲ್ಯದಿಂದಲೂ ದೇವರ ಬಗ್ಗೆ ಆಳವಾದ ಪ್ರೀತಿಯಿಂದ ತುಂಬಿತ್ತು ಮತ್ತು ಅವರು ದಯೆ ಮತ್ತು ಸೌಮ್ಯ ಸ್ವಭಾವವನ್ನು ಹೊಂದಿದ್ದರು. ಎಲ್ಲರನ್ನು ಗೌರವ ಮತ್ತು ಕಾಳಜಿಯಿಂದ ನಡೆಸಿಕೊಳ್ಳುತ್ತಿದ್ದರು. ದೇವರ ಮುಂದೆ ಎಲ್ಲರೂ ಸಮಾನರು ಎಂಬ ಪದಗಳು ಅವರಲ್ಲಿ ಆಳವಾಗಿ ಪ್ರತಿಧ್ವನಿಸಿದವು. ಎಲ್ಲರೂ ಸಮಾನರು ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ಆ ವಾಕ್ಯ ಅವರಲ್ಲಿ ಆಳವಾಗಿ ಪ್ರತಿಧ್ವನಿಸ್ತಾ ಇದೆ. ಒಂದು ಹಂತದಲ್ಲಿ ಅವರ ಒಂದು ಚರ್ಚು ತೀವ್ರ ಆರ್ಥಿಕ ತೊಂದರೆಗಳಿಂದ ಆಗಿನ ಕಾಲದಲ್ಲಿ ಬಳಲ್ತಾ ಇತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರು ಚರ್ಚನ್ನ ಬೆಂಬಲಿಸಲು ಮಾರ್ಟಿನ್ ಅವರು ಸಭೆಯ ಒಂದು ಮುಖ್ಯಸ್ಥರಿಗೆ ನಿಸ್ವಾರ್ಥ ವಿನಂತಿಯನ್ನು ಮಾಡಿದ್ರಂತ್ರಿ. ಏನಂದ್ರೆ, ನನ್ನ ಮಾರಾಟ ಮಾಡ್ರಿ. ಅಂದ್ರೆ ಅವ್ರನ್ನ ಆಗಿನ ಕಾಲದಲ್ಲಿ ಗುಲಾಮರನ್ನಾಗಿ ಮಾರ್ತಾ ಇದ್ರು ಆ ಒಂದು ಜಾತಿ ಜನಾಂಗವನ್ನ. ಅದಕ್ಕಾಗಿ ಅವರು ನನ್ನನ್ನು ಮಾರಿ ಬಂದಂತ ಹಣದಿಂದ ಬಡವರಿಗೆ ಸಹಾಯ ಮಾಡಲು ಬಳಸುವಂತೆ ಅವರು ಸಭೆಯ ಮುಖ್ಯಸ್ಥರಿಗೆ, ಅಥವಾ ಮಠ ಎಂಬುದಾಗಿ ಬರೆಯಲ್ಪಟ್ಟಿದೆ, ಸಭೆ ಆ ಮುಖ್ಯಸ್ಥರಿಗೆ ಅವರು ಕೇಳಿಕೊಳ್ತಾ ಇದ್ದಾರೆ. ಆದಾಗ್ಯೂ ಆ ಸಭೆಯ ಮುಖ್ಯಸ್ಥರು ನಿರಾಕರಣೆ ಮಾಡ್ತಾ ಇದ್ದಾರೆ. ಹಿಂಜರಿಯದೆ ಅವರು ಮಾರ್ಟಿನ್ ಅವರು ತನ್ನ ಪ್ರೀತಿಯ ಧ್ಯೇಯವನ್ನು ಮುಂದುವರಿಸಿದನು. ಪ್ರತಿದಿನ ಅವರು ಸುಮಾರು 160 ಜನ ಬಡವರಿಗೆ ಆಹಾರವನ್ನು ನೀಡ್ತಾ ಇದ್ರಂತೆ. ಅವರು ಆಳವಾದ ಕರುಣೆಯು ಶ್ರೀಮಂತರಿಂದ ದೇಣಿಗೆಗಳನ್ನು ಸಂಗ್ರಹಿಸಲು ಮತ್ತು ಅಗತ್ಯ ವಸ್ತುಗಳನ್ನು ಖರೀದಿಸಲು ಅವನನ್ನು ಪ್ರೇರೇಪಿಸ್ತಾ ಇದೆ. ಅವನು ಅದನ್ನು ಉಚಿತವಾಗಿ ವಿತರಿಸ್ತಾ ಇದ್ದಾನೆ. ಅವನ ಔದಾರ್ಯವು ಅವನಿಗೆ ಕರುಣೆಯ ಪ್ರಭು ಮತ್ತು ಶಾಂತಿಯ ರಾಯಭಾರಿ ಎಂಬ ಬಿರುದುಗಳನ್ನು ಗಳಿಸಿತು. ದೇವರಿಗೆ ಸ್ತೋತ್ರ. ಅವರು ಬಹಳಷ್ಟು ದೇವರಿಗೆ ಉತ್ತಮವಾದಂತ ಸೇವೆಗಳನ್ನು ಮಾಡ್ತಾರೆ. ಬಡವರಿಗೆ ಆಹಾರವನ್ನು ಹಂಚ್ತಾ ಇದ್ದಾರ. ತಾವು ಸಂಪಾದಿಸಿದ್ದನ್ನ ಬಡವರ ಸೇವೆಗೆ ಉದಾರವಾಗಿ ಅವರು ದಾನಗಳನ್ನ ಮಾಡ್ತಾ ಇದ್ದಾರ ಮತ್ತು ದೇಣಿಗೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಶ್ರೀಮಂತರಿಂದ. ಅವರು ಮತ್ತು ಉಚಿತವಾಗಿ ಔಷಧಿಯನ್ನ ರೋಗಿಗಳಿಗೆ ಅವರು ಕೊಟ್ಟು ರೋಗಿಗಳ ಸೇವೆಯನ್ನು ಮಾಡ್ತಾ ಇದ್ರು. ಅವರು ಅಪಾರವಾದಂತ ದಯೆ, ಕರುಣೆ, ಪ್ರೀತಿಯಿಂದ ತುಂಬಿ ಅವರು ಮಿಷನರಿ ಸೇವೆಗಳನ್ನು ಮಾಡ್ತಾ ಇದ್ರು ಮಾರ್ಟಿನ್ ಅವರು. ಅದಕ್ಕಾಗಿ ಅವರಿಗೆ ಸ್ಥಳೀಯ ಜನರಿಂದ ಕರುಣೆಯ ಪ್ರಭು ಮತ್ತು ಶಾಂತಿಯ ರಾಯಭಾರಿ ಎಂಬ ಬಿರುದುಗಳು ಸಿಗ್ತಾ ಇದಾವೆ. ದೇವರಿಗೆ ಸ್ತೋತ್ರ. ಕರುಣೆಯ ಪ್ರಭು ಮತ್ತು ಶಾಂತಿಯ ರಾಯಭಾರಿ ಎಂಬುದಾಗಿ. ದೇವರ ಜನರೇ, ಮಾರ್ಟಿನ್ ಅವರಿಗೆ ದೇವರು ಒಂದು ವರವನ್ನು ನೀಡಿದ್ರಂತೆ. ಆ ವರ ಏನೆಂಬುದಾಗಿ ನೋಡುವಾಗ, ಅವರು ಯಾರನ್ನು ಮುಟ್ಟುತ್ತಾರೋ ಅವರು ರೋಗಿಗಳಿರ್ಬೋದು, ರೋಗದಲ್ಲಿ ಜೀವಿಸ್ತಿರುವವರನ್ನ ಮುಟ್ಟುವಾಗ ಅವರಲ್ಲಿದ್ದಂತ ರೋಗ ಗುಣ ಆಗ್ಬಿಡ್ತಾ ಇತ್ತಂತೆ. ಮತ್ತು ಅವರು ಜನರ ಅವರ ಹೃದಯಗಳಲ್ಲಿದ್ದಂತ ಅನೇಕ ಕಷ್ಟ ಹೊರೆಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಸಾಂತ್ವನ ಮತ್ತು ಮಾರ್ಗದರ್ಶನದ ಮಾತುಗಳನ್ನು ನೀಡುವ ಅಪರೂಪದ ಒಂದು ದೇವರ ಆಶೀರ್ವಾದವನ್ನು, ಸಾಮರ್ಥ್ಯವನ್ನು ಅವರು ಹೊಂದಿದ್ದರು. ಅವರ ಜೀವನವು ಅವನ ಜೊತೆಯಲ್ಲಿರುವಂತ ಸನ್ಯಾಸಿಗಳಿಗೆ ಅಥವಾ ಸೇವಕರುಗಳಿಗೆ ಪ್ರಬಲ ಉದಾಹರಣೆಯಾಗಿತ್ತು ಮತ್ತು ಅವನು ಪ್ರೀತಿಯ ಮಾರ್ಗದರ್ಶಕನಾಗಿದ್ದನು. ಅವನ ದಯೆ ಮತ್ತು ನಿಸ್ವಾರ್ಥೆಯ ಕಾರ್ಯಗಳಿಗಾಗಿ ಅವನನ್ನು ಸತ್ಕಾರ್ಯಗಳ ಪಿತಾಮಹ ಎಂದು ಪ್ರಸಿದ್ಧನಾಗಿದ್ದನಂತೆ. ದೇವರಿಗೆ ಸ್ತೋತ್ರ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಮಾದರಿಯಾಗಿ ಅನೇಕ ಒಂದು ಜನರ ಹೃದಯಗಳಲ್ಲಿದ್ದಂತ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅವ್ರ ಕೌನ್ಸಿಲಿಂಗ್, ದೇವರ ವಾಕ್ಯದ ಮೂಲಕವಾಗಿ ಅವರೊಂದಿಗೆ ಮಾತಾಡುವಾಗ ಅನೇಕರು ಆಶೀರ್ವದಿಸಲ್ಪಡ್ತಾ ಇದ್ರಂತೆ. ಅದರಿಂದ ಅವರಿಗೆ ಸತ್ಕಾರ್ಯಗಳ ಪಿತಾಮಹ ಎಂದು
ಮತ್ತೊಂದು ಹೆಸರು ಅಲ್ಲಿ ಬಿರುದು ಕೊಡಲ್ಪಡ್ತಾ ಇದೆ ದೇವಚಂದ್ರೆ. ಇದನ್ನ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಮಾರ್ಟಿನ್ ಡಿ ಪೊರೆಸ್ ಅವರ ನಿಸ್ವಾರ್ಥ ಪ್ರೀತಿ, ಕ್ರಿಸ್ತನ ಪ್ರೀತಿ ಮತ್ತು ಅನೇಕರಿಗೆ ಸಹಾಯ ಮಾಡುವಂತೆ, ಪ್ರೀತಿಸುವಂತೆ, ದಯ ತೋರುವಂತೆ ಪ್ರೇರೇಪಿಸಿದಂತೆ ನಮ್ಮನ್ನು ಪ್ರೇರೇಪಿಸ್ತಾ ಇದೆಯಾ? ದೇವಜನರೇ, ನೀವು ನಿಮ್ಮನ್ನು ಪ್ರೀತಿಸುವಂತೆ ಇತರರನ್ನು ಪ್ರೀತಿಸ್ತಾ ಇದ್ದೀರಾ? ಆಮೇಲೆ ಮಾರ್ಟಿನ್ ಅವರು ದೇವರ ಸೇವೆಯನ್ನು ಅವರು ಎಡಬಿಡದೆ ಮಾಡಿ ನವೆಂಬರ್ 3ನೇ ತಾರೀಕು 1639ರಲ್ಲಿ ತಮ್ಮ 59ನೇ ವಯಸ್ಸಿನಲ್ಲಿ ಅವರು ಮೃತರಾಗ್ತಾ ಇದ್ದಾರ. ಕ್ರಿಸ್ತನ ಬಳಿಗೆ ಸೇರ್ತಾ ಇದ್ದಾರ. ಪವಿತ್ರತೆಯ ಬಗ್ಗೆ ಅವರ ಖ್ಯಾತಿ ಈಗಾಗಲೇ ಎಲ್ಲೆಡೆ ಹರಡಿತ್ತು ಮತ್ತು ಅವರ ಅಂತ್ಯಕ್ರಿಯೆಯಲ್ಲಿ 1000 ಜನರು ಭಾಗವಹಿಸಿದ್ರಂತೆ. ದೇವಜನರು ನೋಡಿ, ಅವರು ದೇವರ ಸೇವೆಯನ್ನ ಜನರಲ್ಲಿ ನೋಡಿ ಆತನು ಎಷ್ಟೋ ಅದ್ಭುತವಾಗಿ ದೇವರ ಸೇವೆ ಮಾಡೋದ್ರಿಂದ ಆತನು ಮೃತರಾದಾಗ 1000 ಜನರು ಅವರ ಅಂತ್ಯಕ್ರಿಯೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದ್ರೆ ಅವರ ಪವಿತ್ರತೆ ಬಗ್ಗೆ, ಅವರ ಪ್ರೀತಿ ಬಗ್ಗೆ ಎಲ್ಲೆಡೆ ಹರಡಿತ್ತು. ಅವರನ್ನು ಕಳೆದುಕೊಂಡಾಗ ಜನರು ಮನಮಿಡಿಯಲು ಅಲ್ಲಿ ಕೂಡಿ ಬರ್ತಾ ಇದ್ದಾರ. ದೇವರ ಮಕ್ಕಳೇ, ನಾವು ನೋಡಿದ್ವಿ ಆಗಲೇ ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ 3ನೇ ವಚನದಲ್ಲಿ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರನ್ನು ಎಣಿಸಲಿ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಗೆ ಈ ಮಾತನ್ನು ಬರಿತಾ ಹೇಳ್ತಾ ಇದ್ದಾನೆ. ದೇವಜನರೇ, ದೇವರ ಸೇವಕರೇ, ನಾವು ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವ ಕಾರ್ಯಗಳನ್ನು ಮಾಡಬಾರದು. ಲೋಕದಲ್ಲಿ ಪಕ್ಷಪಾತ ಮತ್ತು ಹೆಮ್ಮೆಯಿಂದ ಅನೇಕ ಕಾರ್ಯಗಳು ಮಾಡುವುದುಂಟು. ಆದರೆ ಕ್ರೈಸ್ತರಾದಂತ ನಾವು ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡವರಾಗಿ ನಾವು ಪಕ್ಷಪಾತದಿಂದ ಒಣ ಹೆಮ್ಮೆಯಿಂದ ಯಾವ ಕಾರ್ಯಗಳನ್ನು, ಯಾವ ಸೇವೆಗಳನ್ನು, ಯಾವ ಕೆಲಸಗಳನ್ನು ಮಾಡದೆ ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದೆನಿಸಲಿ. ಮಾರ್ಟಿನ್ ಡಿ ಪೊರೆಸ್ ಅವರು ತನ್ನ ಜೀವನದಲ್ಲಿ ಎಷ್ಟೋ ಕಷ್ಟ, ಬಡತನ, ಜನಾಂಗೀಯ ತಾರತಮ್ಯವನ್ನು ಅವರು ಅನುಭವಿಸಿದಾಗಲೂ ಅವರು ನೋಡ್ರಿ, ಸಹಜವಾಗಿ ನೋಡಿ, ಮನುಷ್ಯನ ಸ್ವಭಾವ, ನನಗೆ ಯಾರು ಏನು ಮಾಡಿದಾರೆ ನಾನು ಅದನ್ನು ಮಾಡ್ಬೇಕು ಅವ್ರಿಗೆ ಅನ್ನುವಂಥದ್ದು ಮನೋಭಾವನೆ. ಆದ್ರೆ ಮಾರ್ಟಿನ್ ಅವರು ಕ್ರಿಸ್ತನ ಪ್ರೀತಿ ಅವ್ರನ್ನ ಆ ರೀತಿಯಾಗಿ ಮಾಡಕ್ಕೆ ಬಿಡ್ಲಿಲ್ಲ. ಯಾರೇ ತನಗೆ ತಾರತಮ್ಯ ಮಾಡಿದ್ರು, ಜನಾಂಗೀಯ ತಾರತಮ್ಯ, ಭೇದ ಭಾವ ಮಾಡಿದ್ರು, ಅವರು ಆ ರೀತಿಯಾಗಿ ಮಾಡ್ಲಿಲ್ಲ. ಕ್ರಿಸ್ತನ ಈ ವಾಕ್ಯದಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಅವರು ದೀನ ಭಾವದಿಂದ ಪ್ರತಿಯೊಬ್ಬನನ್ನು ತನಗಿಂತಲೂ ಶ್ರೇಷ್ಠರನ್ನು ಎಣಿಸಿ ಸೇವೆ ಮಾಡ್ತಾರೆ. ದೇವರ ಸೇವೆ, ಅವರು ನಿಸ್ವಾರ್ಥ ಮತ್ತು ನಮ್ರತೆಯ ಸೇವೆ ಮಾಡ್ತಾ ಇದ್ರ. ಇದನ್ನು ನಾವು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಬಹುದಂದ್ರೆ, ನಮ್ರತೆಯಿಂದ ಸೇವೆ ಮಾಡೋಣ. ಮಾರ್ಟಿನ್ ಡಿ ಪೊರೆಸ್ ಅವರಂತೆ ದೇವರ ಸೇವೆಯನ್ನು ನಮ್ರತೆಯಿಂದ ಮಾಡೋಣ. ಮಾರ್ಟಿನ್ ಅವರಂತೆ ನಮ್ರತೆಯ ಮನೋಭಾವದಿಂದ ಇತರರಿಗೆ ಸೇವೆ ಸಲ್ಲಿಸಲು ಪ್ರಯತ್ನಿಸೋಣ. ನಿಮ್ಮ ಸ್ವಂತ ಅಗತ್ಯತೆಗಳಿಗಿಂತ ಅವರ ಅಗತ್ಯತೆಗಳಿಗೆ ಆದ್ಯತೆ ನೀಡಿ. ಬಡವರು, ಕಷ್ಟದಲ್ಲಿದ್ದಂಥವ್ರು, ತೊಂದರೆಗಳಲ್ಲಿದ್ದಂಥವ್ರು, ರೋಗಿಗಳು, ಇವರ ಅಗತ್ಯತೆಗಳಿಗೆ ನಾವು ಆದ್ಯತೆಯನ್ನು ನೀಡೋಣ. ಎರಡನೇದಾಗಿ ಸಹಾನುಭೂತಿಯನ್ನು ಸ್ವೀಕರಿಸೋಣ. ಇವರು ಬಡವರು ಮತ್ತು ಅಂಚಿನಲ್ಲಿರುವವರ ಬಗ್ಗೆ ಮಾರ್ಟಿನ್ ಅವರ ಪ್ರೀತಿಯು ನಮ್ಮ ಸಮುದಾಯಗಳಲ್ಲಿ ಅಗತ್ಯ ಇರುವವರಿಗೆ ಸಹಾನುಭೂತಿ ತೋರಿಸಲು ನಮಗೆ ಸವಾಲು ಹಾಕುತ್ತದೆ. ಬಡತನದಲ್ಲಿ ತೊಂದರೆಗಳಲ್ಲಿರುವಂತವರ ಕುರಿತಾಗಿ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳೋಣ. ಮೂರನೇದಾಗಿ ಇವರ ಮೂಲಕವಾಗಿ ನಾವು ಏನ್ ಅನ್ವಯಿಸಿಕೊಳ್ಳಬಹುದು ಅಂದ್ರೆ, ಕ್ರಿಯೆಯಲ್ಲಿ ನಂಬಿಕೆಯನ್ನು ಕ್ರಿಯೆಯ ಮೂಲಕ ಉತ್ತಮವಾಗಿ ಪ್ರದರ್ಶಿಸ್ತಾ ಇದ್ದಾರೆ ಇವರು. ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ, ಯಾಕೋಬನಿಗೆ ಬರೆದ ಪತ್ರಿಕೆಯಲ್ಲಿ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ಎಂಬುದಾಗಿ. ಇವರು ನಂಬಿಕೆಯನ್ನು, ದೇವರಲ್ಲಿಟ್ಟಂತ ನಂಬಿಕೆಯನ್ನು ಕ್ರಿಯೆಯ ಮೂಲಕವಾಗಿ ಅವರು ಪ್ರದರ್ಶಿಸ್ತಾ ಇದ್ದಾರ. ದೇವಚಂದ್ರೆ, ನಮ್ಮ ಸುತ್ತಮುತ್ತಲಿನವರ ಮೇಲೆ ಸ್ಪಷ್ಟವಾದ ಪರಿಣಾಮ ಬೀರುವ ಮಾರ್ಗಗಳನ್ನು ನಾವು ನೋಡಬೇಕಾಗಿದೆ. ದೇವರಿಗೆ ಸ್ತೋತ್ರ. 3 ವಿಷಯಗಳನ್ನು ನಾವು ಅವ್ರ ಮೂಲಕವಾಗಿ ಕಲಿತುಕೊಳ್ಳೋಣ. ನಮ್ರತೆಯಿಂದ ಸೇವೆ ಮಾಡೋದು, ಎರಡನೇದಾಗಿ ಸಹಾನುಭೂತಿಯನ್ನ ತೋರಿಸುವಂತದ್ದು, ಮತ್ತು ಕ್ರಿಯೆಯಿಂದ ಕೂಡಿದಂತ ಒಂದು ನಂಬಿಕೆ. ದೇವರಿಗೆ ಸ್ತೋತ್ರವಾಗಲಿ. ಮಾರ್ಟಿನ್ ಡಿ ಪೊರೆಸ್ ಅವರ ಒಂದು ಜೀವನ ನಮಗೆ ಅದು ಸವಾಲುಗಳನ್ನು ಹಾಕ್ತಾ ಇದೆ. ನಾವು ಇತರರನ್ನ ಪ್ರೀತಿಸಲು, ಸೇವೆ ಮಾಡಲು ಮತ್ತು ಕ್ರಿಸ್ತನ ಪ್ರೀತಿಯನ್ನ ತ್ಯಾಗದಿಂದ ಮಾಡುವಂಥದ್ದು. ನೋಡಿ, ಅವರು ಎಷ್ಟು ತಮ್ಮ ಒಂದು ಜೀವನದಲ್ಲಿ ತಮ್ಮನ್ನು ತಾವು ಮಾರಿಕೊಂಡು ಮತ್ತು ಬಂದಂತ ಹಣದಿಂದ ಬಡವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಒಂದು ಕಷ್ಟಾರ್ಜಿತದಿಂದ ಬಡವರಿಗೆ ಆಗಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಿಸ್ತನ ಪ್ರೀತಿಯನ್ನು ತೋರ್ತಾ ಇದ್ದಾರೆ. ಎಷ್ಟೋ ಜನರು ದಿವಸದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಕ್ರಿಸ್ತನ ಪ್ರೀತಿಯನ್ನು ತೋರಿಸಿ ಕರ್ತನಾಮವನ್ನ ನಾವು ಪ್ರಕಟಿಸೋಣ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವರ್ಗೀಯ ತಂದೆಯೇ, ನಮ್ರತೆ ಮತ್ತು ಸಹಾನುಭೂತಿಯೊಂದಿಗೆ ಹೇಗೆ ಪ್ರೀತಿಸಬೇಕು ಮತ್ತು ಸೇವೆ ಮಾಡಬೇಕೆಂದು ನಮಗೆ ತೋರಿಸಿದ ಸಂತ ಮಾರ್ಟಿನ್ ಡಿ ಪೊರೆಸ್ ಅವರ ಜೀವನಕ್ಕಾಗಿ ವಂದನೆ ಹೇಳುತ್ತೇವೆ.
ಬಡವರು, ರೋಗಿಗಳು ಮತ್ತು ಕಷ್ಟದ ಅಂಚಿನಲ್ಲಿರುವವರನ್ನು ನೋಡಿಕೊಳ್ಳುವ ಮೂಲಕ ಅವರ ಮಾದರಿಯನ್ನು ಅನುಸರಿಸಲು ನಮಗೆ ಸಹಾಯ ಮಾಡಿ. ನಾವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ನಿಮ್ಮ ಪ್ರತಿರೂಪವನ್ನು ನೋಡಲು ಮತ್ತು ದಾನ ಮತ್ತು ನ್ಯಾಯದ ಜೀವನವನ್ನು ನಡೆಸಲು ನಮಗೆ ಅನುಗ್ರಹವನ್ನು ನೀಡು. ನಾವು ಜಗತ್ತಿನಲ್ಲಿ ನಿಮ್ಮ ಶಾಂತಿ ಮತ್ತು ಪ್ರೀತಿಯ ಸಾಧನಗಳಾಗುತ್ತೇವೆ ತಂದೆಯೇ. ವಿಶೇಷವಾಗಿ ಸ್ವಾಮಿ, ಮುಂಜಾನ ವೇಳೆಯಲ್ಲಿ ತಂದೆಯೇ ಡಿವೋಷನ್ ಅಲ್ಲಿ ಭಾಗವಹಿಸಿದಂಥ ಎಲ್ಲ ದೇವರ ಸೇವಕರುಗಳಿಗಾಗಿಯೂ ಸ್ವಾಮಿ, ಎಲ್ಲ ಒಂದು ಸಭೆಯ ಹಿರಿಯರಿಗಾಗಿ, ಎಲ್ಲ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಮಾರ್ಟಿನ್ ಡಿ ಪೊರೇಸ್ ಅವರ ಒಂದು ಜೀವನವು ನಮ್ಮ ಸೇವಕರಿಗೆ, ನಿಮ್ಮ ಮಕ್ಕಳಿಗೆ ಸ್ವಾಮಿ ದೇವರೇ ಅಪ್ಪ ಮಾದರಿ ಆಗಲಿ ಸ್ವಾಮಿ, ಪ್ರೇರಣೆ ಆಗಲಿ ಕರ್ತನೆ. ಅವರು ಕರ್ತನೆ ಸ್ವಾಮಿ ಸಹಾನುಭೂತಿ, ಪ್ರೀತಿ, ಕರುಣೆ, ದಯೆಯಿಂದ ದೇವರೇ ಮತ್ತು ಸೇವೆಯನ್ನು ಮಾಡಿದಂತೆ ಕರ್ತನೆ, ನಿನ್ನ ನಾಮವನ್ನು ಕರ್ತನೆ ಸ್ವಾಮಿ ಅವರು ಸೇವಿಸಿದಂತೆ ಕರ್ತನೆ ಸೇವಿಸಲಿಕ್ಕೆ ಎಲ್ಲರಿಗೂ ಕೂಡ ಸಹಾಯ ಮಾಡಿ ಎಂಬುದಾಗಿ ಕೇಳಿಕೊಳ್ತೇವೆ ತಂದೆಯೇ. ವಿಶೇಷವಾಗಿ ನಮ್ಮೊಂದು ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನು ತಂದೆ ನಿಮ್ಮ ಸನ್ನಿಧಾನದಲ್ಲಿ ನೆನಪಿಗೆ ತಂದುಕೊಳ್ತಾ ಇದ್ದೇವೆ ದೇವರೇ. ನಮ್ಮ ಸಂಸ್ಥೆಯ ದೇವರೇ ಸ್ವಾಮಿ ನಿರ್ದೇಶಕರುಗಳನ್ನು, ಉಪನಿರ್ದೇಶಕರುಗಳನ್ನು ನೀನು ಕರ್ತನೆ ಸ್ವಾಮಿ ಆಶೀರ್ವಾದ ಮಾಡು ಸ್ವಾಮಿ. ತಂದೆಯಾದ ದೇವರೇ 15 ರಾಜ್ಯಗಳು ನಡೆಯುವಂತೆ ಸೇವೆಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸು ಸ್ವಾಮಿ. ಎಲ್ಲೆಲ್ಲಿ ಕರ್ತನೆ ಅವಶ್ಯಕತೆಗಳಿದೆಯೋ ಅವೆಲ್ಲ ಅವಶ್ಯಕತೆಗಳನ್ನು ಪೂರೈಸು ಸ್ವಾಮಿ. ಮಾರ್ಟಿನ್ ಡಿ ಪೊರೇಸ್ ಅವರಿಗೆ ಕರ್ತನೆ ನೀವು ಕೊಟ್ಟಂತ ಸ್ವಾಮಿ ವರಕ್ಕಾಗಿ ಸ್ತೋತ್ರ ದೇವರೇ ಸ್ವಾಮಿ. ಇತರರನ್ನು ಕರ್ತನೆ ಸ್ಪರ್ಶಿಸುವಾಗ ಹೃದಯ ಮತ್ತು ಶರೀರದ ರೋಗಗಳು ಕರ್ತನೆ ಸ್ವಾಮಿ, ಕಷ್ಟಗಳು ಸ್ವಾಮಿ, ಭಾರಗಳು ನೀಗಿ ಹೋಗ್ತಾ ಇದ್ದು ದೇವರೇ. ಆ ವರವನ್ನು ನಿನ್ನ ಜನರಿಗೆ ಒದಗಿಸಿಕೊಡು ಎಂಬುದಾಗಿ ಕೇಳಿಕೊಳ್ತಾ ಇದ್ದೀವಿ ತಂದೆಯೇ. ವಿಶೇಷವಾಗಿ ಕರ್ತನೆ ಅವರಂತೆ ನಿಮ್ಮನ್ನು ನಾವು ಸೇವಿಸಲು ಬಲಪಡಿಸಿ ಎಂಬುದಾಗಿ ಕೇಳಿಕೊಳ್ತೇವೆ ಸ್ವಾಮಿ. ತಂದೆಯಾದ ದೇವರೇ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ನಮ್ಮನ್ನು ನಾವು ನಿಮ್ಮ ಪಾದಗಳ ಕೆಳಗೆ ತಗ್ಗಿಸಿಕೊಳ್ತೇವೆ. ನಮ್ಮ ಕರ್ತನ ರಕ್ಷಕನ ಒಡೆಯನಾದ ನಜರೇತನೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್.